ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ಮುಸ್ಲಿಂ ವೀಕ್ಷಕ ಬಾಂಧವರೆಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ರಂಜಾನ್ ಹಬ್ಬದ ಅಂಗವಾಗಿ ಕಲಬುರಗಿ ನಗರದ ರೆಹಮತ್ ನಗರ ಬಡಾವಣೆಯಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಒಂದು ತಿಂಗಳ ಉಪವಾಸ ಅಂತ್ಯಗೊಳಿಸಿ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಸೋಮವಾರ ಸಡಗರ ಸಂಭ್ರಮದಿಂದ ಆಚರಿಸಿದರು. ಶನಿವಾರ ರಾತ್ರಿ ಚಂದ್ರನ ದರ್ಶನ ಲಭಿಸಿದ ಹಿನ್ನೆಲೆಯಲ್ಲಿ ಸೋಮವಾರವೇ ಹಬ್ಬ ಆಚರಿಸಲು ಅಣಿಯಾಗಿ ಹೊಸ ಬಟ್ಟೆಗಳನ್ನು ಧರಿಸಿ ಕಲಬುರಗಿಯ ವಿವಿಧೆಡೆ ಇರುವ ಈದ್ಗಾ ಮೈದಾನಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಆಳಂದ್ ರಸ್ತೆ ಚೆಕ್ ಪೋಸ್ಟ್, ಸೇಡಂ ರಸ್ತೆ, ಜೇವರ್ಗಿ ರಸ್ತೆ, ಹುಮ್ನಾಬಾದ್ ರಿಂಗ್ ರಸ್ತೆ, ದರ್ಗಾ ರಸ್ತೆ, ರಾಜಾಪುರ ರಸ್ತೆ ಹೀಗೆ ವಿವಿಧ ಕಡೆ ಇರುವ ಈದ್ಗಾ ಮೈದಾನಗಳಿಗೆ ತೆರಳಿದ ಸಾವಿರಾರು ಸಂಖ್ಯೆಯ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಶುಭಾಶಯಗಳನ್ನು ಕೋರಿದರು. ಕೋಮು ಸೌಹಾರ್ದತೆಗೆ ಹೆಸರಾದ ಕಲಬುರಗಿ ನಗರದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ಅಪಾರ ಜನರು ಭೇಟಿಯಾಗಿ ಶುಭಾಶಯ ಕೋರಿ ಹಬ್ಬದ ಪ್ರಯುಕ್ತ ಮಾಡುವ ಶೀರ್ ಕುರ್ಮಾ ಸವಿದರು. ಬಂಧು ಬಾಂಧವರು ಹಾಗೂ ಸ್ನೇಹಿತರಿಗೆ ತಮ್ಮ ಮನೆಗಳಿಗೆ ಕರೆದೊಯ್ದು ಶೀರ್ ಕುರ್ಮಾ ಹಾಗೂ ಹಬ್ಬದ ಊಟ ಮಾಡಿಸಿದರು. ಇನ್ನು ಅನೇಕರು ಹಬ್ಬದ ಅಂಗವಾಗಿ ಸಾವಿರಾರು ಜನರಿಗೆ ಸಾಮೂಹಿಕವಾಗಿ ಊಟದ ವ್ಯವಸ್ಥೆ ಮಾಡಿದ್ದರು. ಕೆಲವು ಮುಸ್ಲಿಂ ಬಾಂಧವರಂತೂ ಕಲಬುರಗಿ ನಗರದ ಕೆಲವು ಕಲ್ಯಾಣ ಮಂಟಪಗಳಲ್ಲಿ ಹಬ್ಬದ ಊಟದ ವ್ಯವಸ್ಥೆ ಮಾಡಿದ್ದರು. ಈ ಮೂಲಕ ಹಿಂದೂ ಮುಸ್ಲಿಂ ಸೌಹಾರ್ದ ಸಂದೇಶ ಸಾರಿದರು. ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಸರ್ ಆಲಂ ಖಾನ್, ಕಾಂಗ್ರೆಸ್ ಯುವ ಮುಖಂಡರಾದ ಫರಾಜುಲ್ ಇಸ್ಲಾಂ, ಶಕೀಲ್ ಸರಡಗಿ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಇಲಿಯಾಸ್ ಬಾಗ್ವಾನ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಜೆಡಿಎಸ್ ನಾಯಕರಾದ ಉಸ್ತಾದ್ ನಾಸಿರ್ ಹುಸೇನ್ ಸೇರಿದಂತೆ ನೂರಾರು ಗಣ್ಯರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿ ಹಬ್ಬ ಆಚರಿಸಿದರು. ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಇದೊಂದು ಇಂಥ ಒಳ್ಳೆಯ ಅವಕಾಶ. ಎಲ್ಲ ಧರ್ಮದ ಜನರು ಕೂಡುವುದು ಮತ್ತು ಶುಭಾಶಯಗಳನ್ನು ವಿನಿಮಯ ಮಾಡುವುದು ಇದು ಅತಿ ಮಹತ್ವದ್ದು. ಇದರಿಂದ ಪರಸ್ಪರ ಪ್ರೇಮ ಮತ್ತು ವಿಶ್ವಾಸ ಬೆಳೆಯುತ್ತದೆ. ಭಾರತದಲ್ಲಿ ಸದ್ಯಕ್ಕೆ ಇಂಥ ಒಂದು ಪರಿಸ್ಥಿತಿ ತಯಾರು ಮಾಡುವುದು ಅತಿ ಅವಶ್ಯಕತೆ ಇದೆ. ಯಾಕಂದರೆ ಈಗ ಜಗಳ ಅವು ಎಲ್ಲ ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವೆಲ್ಲ ಭಾಳ ಆಗಿದ್ದಾವೆ. ಅವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಮಾಡ್ಲಿಕ್ಕೆ ಪರಸ್ಪರ ಪ್ರೇಮ, ಪರಸ್ಪರ ವಿಶ್ವಾಸದ ಅವಶ್ಯಕತೆ ಇದೆ.
ಆದರೆ ಮತ್ತೊಂದು ಸಲ ನಮ್ಮೆಲ್ಲ ದೇಶ ಬಂಧುಗಳಿಗೆ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಅಲ್ಲಾಹನ ನಾಮದಿಂದ ಇವತ್ತು ರಹಮತ್ ನಗರ ಈದ್ಗಾ ಮೈದಾನದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಒಂದು ಶುಭಾಶಯಗಳನ್ನು ಎಲ್ಲ ಸಮಸ್ತ ನಾಡಿನ ಮುಸ್ಲಿಂ ಬಾಂಧವರಿಗೆ ಮತ್ತು ಏನಪ್ಪ ಅಂದರೆ ಹಿಂದೂ ಬಾಂಧವರಿಗೆ ಕೂಡ ನಾವು ಶುಭಾಶಯ ಕೋರುತ್ತಾ ಈ ಒಂದು ಹಬ್ಬದ ಮುಖ್ಯ ಉದ್ದೇಶ ಸೌಹಾರ್ದತೆ, ಸಹಬಾಳ್ವೆ ಮತ್ತು ಶಾಂತಿಯುತವಾಗಿ ಬದುಕ್ತಕ್ಕಂಥ ಒಂದು ಮಾದರಿಯನ್ನು ಏನಪ್ಪ ಅಂದರೆ ಈ ಒಂದು ಹಬ್ಬದಿಂದ ನಾವು ಕರಿತಾ ಇದ್ದೇವೆ. ಎಲ್ಲರೂ ಕೂಡ ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ, ಶಾಂತಿಯಿಂದ ಈ ದೇಶ, ಈ ರಾಜ್ಯ ಏನಪ್ಪ ಅಂದರೆ ನಾವು ಒಂದು ಏನಪ್ಪ ಅಂದರೆ ಒಳ್ಳೆಯ ರೀತಿಯಾಗಿ ಏನಪ್ಪ ಅಂದರೆ ಮುಂದುವರಿಸಲಿಕ್ಕೆ ಅಲ್ಲಾಹನ ಕಡೆಯಿಂದ ಹಾರೈಸುತ್ತಾ ಮತ್ತೊಮ್ಮೆ ಶುಭ ಹಾರೈಸುತ್ತಾ ಎಲ್ಲರಿಗೂ ಈದ್ ಮುಬಾರಕ್. ಧನ್ಯವಾದಗಳು. ಟೋಪಿ, ಬಟ್ಟೆಗಳು, ಪಾದರಕ್ಷೆ ಧರಿಸಿ ಘಮಘಮಿಸುವ ಸೆಂಟ್ ಹಾಕಿಕೊಂಡು ಉಲ್ಲಾಸದಿಂದ ಕಲಬುರಗಿ ನಗರದ ಎಲ್ಲೆಡೆ ಸಂಚರಿಸಿ ಬಂಧು ಬಾಂಧವರಿಗೆ ಸಿಹಿ ಹಂಚಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ವಿಶೇಷವಾಗಿ ಮಕ್ಕಳು, ಯುವಕರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಸಡಗರದಿಂದ ಹಬ್ಬ ಆಚರಿಸಿದರು. ಈ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ 8 ಗಂಟೆಗೆ ಕಲಬುರಗಿಯ ರೆಹಮತ್ ನಗರದಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ರಂಜಾನ್ ಹಬ್ಬದ ಒಂದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ, ಶಾಂತಿಯಿಂದ, ಸಡಗರದಿಂದ, ಸಂಭ್ರಮದಿಂದ 1 ತಿಂಗಳ ಕಾಲ ಪರ್ಯಂತರವಾಗಿ ಅಲ್ಲಾಹನ ಧ್ಯಾನ ಮಾಡಿ ಉಪವಾಸಿದ್ದು, ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 6:30 ಗಂಟೆವರೆಗೆ ಉಪವಾಸಿದ್ದು, 5 ಬಾರಿ ನಮಾಜ್ ಬಿದ್ದು ವಿಶ್ವದ ಶಾಂತಿಗಾಗಿ, ಮಾನವ ಕುಲದ ಉದ್ಧಾರಕ್ಕಾಗಿ, ಎಲ್ಲ ಧರ್ಮದ ಒಕ್ಕಟ್ಟಾಗಿ ದೇಶದಲ್ಲಿ ಬಾಳಿ ಬದುಕಬೇಕಂತ ಹೇಳಿ ಏನು ರಂಜಾನ್ ಹಬ್ಬ ಇವತ್ತು ಕೊನೆಯ ದಿನ, ಎಲ್ಲರೂ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನು ನಮಗೆ ಸುಖವಾಗಿಡು ತಂದೆ ಅಂತ ಹೇಳಿ ಕೇಳಿಕೊಂಡು ಎಲ್ಲರೂ ರಂಜಾನ್ ಹಬ್ಬವನ್ನು ವೈಭವದಿಂದ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿರುವ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರಿಗಾಗಿ ರವಿವಾರ ಸಂಜೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಶಿವಾನುಭವ ಮಂಟಪದಲ್ಲಿ ಅದ್ಧೂರಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ರವಿವಾರ ಸಂಜೆ 7 ಗಂಟೆಗೆ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಇರುವ ಶಿವಾನುಭವ ಮಂಟಪದಲ್ಲಿ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರಿಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಬೆಂಗಳೂರಿನಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅದ್ಧೂರಿ ಮೆರವಣಿಗೆಯ ಮೂಲಕ ವೇದಿಕೆಗೆ ಬರಮಾಡಿಕೊಂಡು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೂ ಕೂಡ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಹವ್ಯಾಸಿ ಕಲಾಭಾಗದಿಂದ ಮಂಜೂರಾಗಿ ಅನೇಕ ಗ್ರಾಮದಿಂದ ಚಿಂಚೋಳಿಯಾಗಲಿ 5 ಕಲಾಭಾಗದ ಒಂದು ಹವ್ಯಾಸಿಯ ಭಕ್ತರಿಂದ ಪ್ರತಿ ವರ್ಷ 2 ವರ್ಷದಿಂದ ಶರಣಬಸವೇಶ್ವರ ನಾಟಕವನ್ನು ನಾಡಿನ ತುಂಗದ ಹರಡಲಿ ಮತ್ತು ಶರಣಬಸವೇಶ್ವರ ಆಶೀರ್ವಾದ ಎಲ್ಲರಿಗೆ ಆಗಲಿ ಎನ್ನುವುದರ ಜೊತೆಗೆ ಹರಿಯುವ ನದಿಯಂತೆ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಅನೇಕ ರಾಜ್ಯಗಳಿಂದ ಕೂಡ ಒಂದೊಂದು ದಿನ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡವಾಗಿ ಇರ್ತಕ್ಕಂಥ ಈ ನಾಟಕ ಅನೇಕ ಭಾಷೆಗಳು ಕೂಡ ಅನುವಾದ ಆಗಲಿ, ಅನೇಕ ರಾಜ್ಯಗಳಲ್ಲಿ ಶರಣಬಸವೇಶ್ವರ ಮಹಿಮೆ ತಿಳಿದನ್ನು ಕೂಡ ಹರಿವು ನದಿಯಂತೆ ಇಡೀ ಭಾರತ ತುಂಬೆಲ್ಲ ಹರಡಲಿ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾರದೆ ಎಲ್ಲರೆಡೆ ಇರತಕ್ಕಂಥ ಕಲಾಭಾಗದವರನ್ನು ಕೂಡ ಮಹಾತಾಯಿಯ ಶರಣಬಸವೇಶ್ವರ ಆಶೀರ್ವಾದ ಎಲ್ಲಿ ಅನ್ನುವ ಮಾತನ್ನು ಹೇಳುತ್ತಾ ಎಲ್ಲರ ಈ ಇರ್ತಕ್ಕಂಥ ಭಕ್ತಾದಿಗಳು ಈ ನಾಟಕವನ್ನು ನೋಡಿ ಜೀವನದೊಳಗೆ ಅನೇಕ ಕಷ್ಟಗಳನ್ನು ಬಂದರೂ ಕೂಡ ಸಾಧನೆ ಮಾಡಬೇಕಾದರೆ ಶರಣಬಸವೇಶ್ವರರ ಈ ಸಂಸ್ಥಾನದ ಪೂಜ್ಯ ಮಾತೋಶ್ರೀ ಅವ್ವಾಜಿಯವರಿಗೆ ಬಹುಶಃ ನೀವೆಲ್ಲ ಅನುಭವದು ಗೌರವ ಯೂನಿವರ್ಸಿಟಿಗಳು ಗೌರವ ಡಾಕ್ಟರೇಟನ್ನು ಕೊಟ್ಟು ನಮ್ಮ ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೀವೆಲ್ಲ ಭಾವಿಸಿರಬಹುದು. ಆದರೆ ಈ ಸಂದರ್ಭದಲ್ಲಿ ಒಂದು
ತಾಯಿಯ ವ್ಯಕ್ತಿತ್ವ, ಆ ತಾಯಿಯಲ್ಲಿರ್ತಕ್ಕಂಥ ಪ್ರೀತಿ, ಕರುಣೆ, ಅಂತಃಕರಣೆ ಇರ್ತಕ್ಕಂಥದ್ದು ಏನದಲ್ಲ, ಅವರ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ದೀನರ ಬಗ್ಗೆ, ದಲಿತರ ಬಗ್ಗೆ, ದುರ್ಬಲರ ಬಗ್ಗೆ ಇರ್ತಕ್ಕಂಥ, ಬಡವರ ಬಗ್ಗೆ ಇರ್ತಕ್ಕಂಥ ಆ ಕಾಳಜಿ ಸೇವೆಗೆ ಬರೀ ಡಾಕ್ಟರೇಟ್ ಅಷ್ಟೇ ಅಲ್ಲ, ಪದ್ಮಭೂಷಣ, ಭಾರತ ರತ್ನ ಕೊಟ್ಟರು ಕೂಡ ಅದು ಕಡಿಮೆ ಅನ್ನಿಸ್ತದೆ. ಅಂತ ಅದ್ಭುತವಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಗೌರವದ ಮಾತೆಯಾಗಿರ್ತಕ್ಕಂಥ ತಾಯಿಯವರಿಗೆ ನಾವೆಲ್ಲರೂ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಕೂಡ ಕಮ್ಮಿನೇ. ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಶರಣಬಸವೇಶ್ವರರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಭಾರತ ದೇಶ ಎಂಥದ್ದು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಭಾರತ ದೇಶ ಎಂಥದ್ದು, ಭಾರತ ದೇಶದ ಭವ್ಯ ಪರಂಪರೆ ಎಂಥದ್ದು ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾದ್ರೆ ನೂರಾರು ಪುಸ್ತಕಗಳನ್ನ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೆ ಏನಪ್ಪ ನಾವೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರ, ವಿವೇಕಾನಂದರನ್ನ, ವೀರ ಸನ್ಯಾಸಿ ವಿವೇಕಾನಂದರನ್ನ ಒಬ್ಬರನ್ನ ನಾವು ತಿಳ್ಕೊಂಡ್ರೆ ಸಾಕು, ಇಡೀ ದೇಶದ ಒಂದು ಮಹತ್ವ ನಮಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು ಟ್ಯಾಗೋರ್ ಅವರು ಹೇಳ್ತಕ್ಕಂಥ ಮಾತು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಾವು ನೀವೆಲ್ಲರೂ ಈ ಸಮಾಜಕ್ಕೆ, ಜೊತೆಗೆ ಶಿವನಿಗೆ, ಸಮಾಜಕ್ಕೆ ಮತ್ತು ಶಿವನಿಗೆ ಇಬ್ಬರಿಗೆ ಕೂಡ ನಾವು ಪ್ರೀತಿಗೆ ಪಾತ್ರರಾಗಬೇಕು. ನಾವು ಹುಟ್ಟಿದರೂ ಕೂಡ ಸಾರ್ಥಕ ಆಗಬೇಕು ಅಂತಂದ್ರ ನಾವು ಯಾರ ಚರಿತ್ರೆ, ಒಬ್ಬರೇ ಒಬ್ಬರ ಚರಿತ್ರೆ ಓದಿದ್ರೆ ಸಾಕು, ಆ ಚರಿತ್ರೆ ಓದಿ ನಾವು ತಿಳ್ಕೊಂಡ್ರೆ ಸಾಕು. ಅದು ಯಾರ ಚರಿತ್ರೆ ಅಂತ ಕೇಳಿದ್ರೆ ಮಹಾದಾಸೋಹಿ ಶರಣಬಸವರ ಚರಿತ್ರೆ. ಅದರಲ್ಲಿ ಪ್ರೀತಿ, ದಯೆ, ಅಂತಃಕರಣೆ, ಆ ಶಿವನನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ಪ್ರಸಾದ ಅಂದ್ರೇನು, ದಾಸೋಹ ಅಂದ್ರೇನು, ಮಾನವೀಯ ಮೌಲ್ಯಗಳಂದ್ರೇನು ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಮಗೆ ಒಂದು ಪುಸ್ತಕದಲ್ಲಿ, ಒಂದು ಚರಿತ್ರೆಯಲ್ಲಿ ಸಿಗ್ತದೆ ಅಂತಂದ್ರೆ ಅದು ಶರಣಬಸವೇಶ್ವರ ಚರಿತ್ರೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಎಲ್ಲವೂ ಸಚಿತ್ರವಾಗಿಯಪ್ಪ. ಅಂದರೆ ಎಷ್ಟೋ ದಿನಗಳ ಕಾಲ ಮಕ್ಕಳು 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 ಅಂತ ಹೋಗಲಿಸುತ್ತಿದ್ದ ನನ್ನ ಹೆಂಡತಿಯ ಮನದಿಂಕಿತವನ್ನರಿತ ನನ್ನ ತಮ್ಮ ಮಲ್ಲಪ್ಪನ ಹೆಂಡತಿ ಸಂಗಮ ಕಾಲು ಜನ್ಮ ಕೊಟ್ಟ ಗಂಡು ಮಗುವನ್ನು ನನ್ನ ಹೆಂಡತಿಯ ಉಡಿಯಲ್ಲಿ ಹಾಕಿ ನೋಡಕ್ಕ, ಈ ಮಗುವಿಗೆ ಜನ್ಮ ಕೊಟ್ಟವರು ನಾನಾಗಿದ್ದರು. ಇಂದಿನಿಂದ ಈ ಮಗುವಿಗೆ ನೀನೇ ತಾಯಿ ಅಂತ ಸಾರಿದರು. ಇದರಿಂದ ನನ್ನ ಹೆಂಡತಿ ತಾಯಿಯಾದಿಲ್ಲ ಅಂತ ತನ್ನ ಮನದ ನೋವನ್ನೆಲ್ಲ ಮರೆತು ಹುಟ್ಟಿದಾಳೆ ಗುರುಗಳೇ. ಈ ಸನ್ಮಾನ ಸಮಾರಂಭದಲ್ಲಿ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಶಕ್ತಿ ಪೀಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ಅರುಣಕುಮಾರ್ ಪಾಟೀಲ್ ಕೋಡಲಹಂಗರ್ಗ, ಅಭಿಲಾಷ್ ಹೇಮ್ನೂರ್, ಬಂಧು ಪ್ರಿಂಟರ್ಸ್ ನ ಮಾಲೀಕರಾದ ರಮೇಶ್ ತಿಪ್ನೂರ್ ಸೇರಿದಂತೆ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಹವ್ಯಾಸಿ ಕಲಾ ಬಳಗ ಕಲಬುರ್ಗಿಯ ಆಯ್ದ ಕಲಾವಿದರು ಸೇರಿದಂತೆ ಸ್ವಾಗತ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಶ್ರೀ ಗುರುದೇವ ಸೇವಾ ಸಂಸ್ಥೆ ಸಮಾಧಾನ ಹುಬ್ಬಳ್ಳಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮೌನ ತಪಸ್ವಿ ಶ್ರೀ ಜಡೆಯ ಶಾಂತಲಿಂಗ ಮಹಾಶಿವಯೋಗಿಗಳವರು ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇವ ಸನಾತನ ಧರ್ಮ ಅಂತ. ಇದರೊಳಗೆ ಏನೂ ಇಲ್ಲ. ಹೆಚ್ಚು ಸನಾತನ ಧರ್ಮ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಉದ್ಬೋಧಕವಾಗಿ ಘೋಷಣೆ ಮಾಡಿದರೆ ಅದು ಸನಾತನ ಧರ್ಮ ಅಲ್ಲ. ಕಳವು ಮಾಡದೇ ಇರತಕ್ಕಂಥದ್ದು ಸನಾತನ ಧರ್ಮ. ಇದು ಯಾರಿಗೆ ಬೇಡ? ಯಾವ ಜಾತಿಯವರಿಗೆ ಬೇಡ? ಇದು
ಯಾವ ಪಕ್ಷದವ್ರಿಗೆ ಬೇಡ? ಎಲ್ಲ ಪಕ್ಷದವ್ರಿಗೂ ಎಲ್ಲ ಜಾತಿಯವ್ರಿಗೂ ಇದು ಬೇಕೇ ಬೇಕು. ಇದು ಸನಾತನ ಧರ್ಮ. ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಮುನಿಯಬೇಡ, ಇದಿರು ಹಳಿಯಲು ಬೇಡ. ಇವು 7 ಸೂತ್ರಗಳನ್ನು ಏನು ಹೇಳಿದರು ಬಸವಣ್ಣವರು, ಅದೇ ಸನಾತನ ಧರ್ಮ ಅಂತಂದ್ರೆ. ಬೇರೆ ಯಾವುದೂ ಇಲ್ಲ. ಆ ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ಇನ್ನೂ ಒಂದು ರೀತಿಯಿಂದ ವೇದ ಆಗಮ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಯೋಗಾಸನಗಳನ್ನು ಕಲಿಯಿರಿ. ಇದು ಸನಾತನ ಧರ್ಮ. ಯೋಗಾಸನಗಳನ್ನು ಕಲಿಯೋದರಿಂದ ಏನಾಗ್ತತಿ? ನೀವು ಬರೀ ಯೋಗ ಯೋಗ ಅಂತೀರಿ. ಯೋಗ ಅಲ್ಲ, ಅದು ಯೋಗಾಸನ. ಆಸನ ಅಂದರೆ ಕುಂದಿರುವಂಥ ಪದ್ಧತಿ. ಅದು ಒಂದು ಇದರೊಳಗೆ ಕುಂದಿರುವಂಥ ಪದ್ಧತಿಗೆ ಯೋಗಾಸನ ಅಂತಾರೆ. ಯೋಗಾಸನ ಅಂತಂದ್ರೆ ಅದರಲ್ಲಿ ಈಗ ಹೇಳಿದ್ವಲ್ಲ ನಾವು, ಕೆಳಗೆ ಕುಂದಿರುವಂಥ ಪದ್ಧತಿ. ಇದನ್ನು ಇಟ್ಟುಕೊಡ್ರಿ. ಮಂಡೆ ನೋವು, ಮೊಣಕಾಲು ನೋವು ಯಾರಿಗೆ ಇರ್ತತಿ ಅವರು ದಿವಸ 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 ಸ್ವಲ್ಪ 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 ಹೊತ್ತು ಕೆಳಗೆ ಕುಂದಿರುವಂಥದ್ದು. ಅಂದ್ರೆ ನೀವು ಕೆಲವರು ಚಪ್ಪಗಾಲ ಅಂತೀರಿ, ಚಕ್ಕ ಮಕ್ಕಳು ಏನಂತೀರಿ? ಹಾಂ, ಚಕ್ಕ ಮಕ್ಕಳು ಅಂತ ಈ ಕಡೆ ಇರ್ತಾರೆ. ಗುಲ್ಬರ್ಗ ಚಪ್ಪಗಾಲ ಅಂತಾರೆ, ಸೋಲಾಪುರ ಕಡೆ ಚಪ್ಪಗಾಲ ಅಂತಾರೆ. ಅದನ್ನು ಹಾಕ್ಕೊಂಡು ಕುಂದಿರೋದ್ರಿಂದ ಮಂಡೆ ನೋವು ಕಡಿಮೆ ಆಗ್ತಾವೆ. ಕುಂದಿರುವಂಥ ಪದ್ಧತಿ ನಮ್ಮ ಹಿಂದಿನವರು ಮಾಡಿದ್ದಿದ್ದು, ನಾವು ಮಾಡಿದ್ದಲ್ಲ. ಯಾರು ಮಾಡ್ಯಾರ? ನಮ್ಮ ಋಷಿ ಮುನಿಗಳು ಎಷ್ಟೊತ್ತಿದ್ರು ಅವ್ರಿಗೆ ಬೇಕಾದಷ್ಟು ಇದು ಇರ್ತಿತ್ತು, ಅನುಕೂಲತೆ ಇರ್ತಿತ್ತು ಮೇಲೆ ಕುಂದಿರ್ಬೇಕು ಅನ್ನೋವಂಥದ್ದು. ಆದರೆ ಅವ್ರು ಹಂಗೆ ಕುಂದಿರಲಿಲ್ಲ. ಯಾವತ್ತೂ ಕೆಳಗೆ ಕುಂದಿರ್ತಿದ್ರು ಅವರು. ಯೋಗಾಸನ ಅನ್ನುವಂಥದ್ದು ಸನಾತನ ಧರ್ಮದ ಮೂಲ ಉದ್ದೇಶ. ಅದೇ ರೀತಿ ಆಯುರ್ವೇದ ಇವತ್ತು ಸ್ವಲ್ಪ ಏನಾದ್ರು ತಲೆನೋವು ಬಂತು ಅಂತಂದ್ರೆ ನಾವೇನು ಮಾಡ್ತೀರಿ? ಡಾಕ್ಟ್ರ್ ಹತ್ರ ಹೋಗ್ತೀರಾ? ಇಲ್ಲಿ ಭಾಳ ಜನ ಡಾಕ್ಟ್ರ್ ಇದ್ರೆ ತಪ್ಪು ತಿಳ್ಕೊಬೇಡ್ರಿ. ಮತ್ತು ನಮ್ಮ ಎದುರಿಗೆ ಕುಂತಾರ ಡಾಕ್ಟ್ರ್ ಇಲ್ಲೇ ಏನಂತಾರ ಅವ್ರು ಡಾಕ್ಟ್ರ್? ಹೋಗು ಮೊದಲ ರಕ್ತ ತಪಾಸ್ ಮಾಡ್ಕೊಂಬರ್ರಿ, ಆಮೇಲೆ ಮತ್ತೇನೇನು ಮೊದಲಿನಿಂದ ರಟ ಏಕ ಆದಿಂದ ಶುರು ಮಾಡ್ತಾರೆ. ಶುರು ಮಾಡಿ ಕೊನೆಗೆ ಒಂದು ಚೀಟಿ ಬರ್ಕೊಡ್ತಾರೆ, ಇಂಥ ಗುಳಿಗೆ ತಗೋ ಅಂತ ತಿಳ್ಕೊಂಡು. ಆಯುರ್ವೇದ ಅನ್ನುವಂಥದ್ದು ಹಾಗಲ್ಲ. ರೋಗದ ಮೂಲವನ್ನು ಕಂಡುಹಿಡಿತಾರೆ ಅವರು. ಇದು ಹಿಂಗಾಗಲಿಕ್ಕೆ ಇಲ್ಲಿ ಏನು ಕಾರಣ ಅನ್ನುವಂಥದ್ದನ್ನು ಕಂಡುಹಿಡಿತಾರೆ ಆಯುರ್ವೇದ ವೈದ್ಯರು. ಕಂಡುಹಿಡಿದು ಆ ಮೂಲ ಏನೈತೆ ಅದಕ್ಕೆ ಔಷಧ ಕೊಡ್ತಾರೆ. ಆ ಔಷಧ ಕೊಟ್ಟ ನಂತರ ಅದು ಬೇರಿಗೆ ಹೋಗಿ ಮುಟ್ಟಬೇಕಲ್ಲ, ಅದಕ್ಕೆ ಸಮಯ ಹಿಡಿತೈತಿ. ಆ ರೋಗದ ಮೂಲಕ್ಕೆ ಬೇರಿಗೆ ಔಷಧ ಹೋಗಿ ಮುಟ್ಟಬೇಕಾದ್ರೆ ಸಮಯ ಬಹಳ ತಗೊಂತತಿ. ಸಮಯ ಬಹಳ ತಗೊಂತು ಅಂತಂದ್ರೆ ರೋಗಿಗಳಾದವ್ರು ಏನು ಮಾಡ್ತಾರೆ? ಈ ಡಾಕ್ಟರ್ ಚಲೋ ಇಲ್ಲ ಕಡಿ ಮತ್ತೊಬ್ಬರು ಕೊನೆಗಲ್ಲೇ ಅಲೋಪತಿ ಡಾಕ್ಟರ್ ಕಡೆಗೆ ಹೋಗ್ತಾರೆ. ಅವರು ಒಂದು ಇಂಜೆಕ್ಷನ್ನೋ ಗುಳಿಗೆನೋ ಕೊಡ್ತಾರೆ, ತಕ್ಷಣ ಕಡಿಮೆ ಆಗುತ್ತೆ. ತಕ್ಷಣ ಕಡಿಮೆ ಆತಂದರೆ ಭಾಳ ಚಲೋ ಅದ್ರ ಡಾಕ್ಟ್ರು. ಮತ್ತೆ 8 ದಿವ್ಸಕ್ಕೆ ಮತ್ತೆ ಬರ್ತದೆ, ಮತ್ತೆ ಡಾಕ್ಟರ್ ಹತ್ರ ಹೋಗೋದು. ಹಿಂಗೆ ಆಯುರ್ವೇದ ಅನ್ನುವಂಥದ್ದು ಹಂಗಲ್ಲ, ರೋಗದ ಮೂಲವನ್ನು ಕಿತ್ತೊಗಿತತಿ ಆಯುರ್ವೇದ. ಅದಕ್ಕೆ ಯೋಗಾಸನ, ಆಯುರ್ವೇದ ಈ ಸನಾತನ ಧರ್ಮದ ಮೂಲ ತತ್ವಗಳು ಇವುಗಳನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಯೋಗಾಸನ ಹಾಕಕ್ಕೆ ನಾವು ತಯಾರಿಲ್ಲ. ಈಗೀಗ ಹೆಚ್ಚು ಇದನ್ನು ಮಾಡ್ತಾ ಇದ್ದಾರೆ ಬೇಡ್ರಿ. ಯಾವುದು? ಜೂನ್ 21ನೇ ತಾರೀಕಿನ ದಿವಸ ಅಂತಾರಾಷ್ಟ್ರೀಯ
ಯೋಗದ ದಿನ ಅಂತಾರೆ. ಯೋಗದ ದಿನ ಅಲ್ಲ, ಯೋಗಾಸನದ ದಿನ ಅಂತ ತಿಳ್ಕೊಂಡದ್ದು. ಅವತ್ತೆಲ್ಲರೂ ಇದನ್ನು ಮಾಡ್ತಾರೆ. ಅದೊಂದು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ ನಮ್ಮ ಪ್ರಧಾನಿಯವರು. ಹಿಂಗೆ ಪ್ರತಿಯೊಂದು ದಿವಸ ನಿಮ್ಮ ಮನೆಯಲ್ಲೇ ನೀವು ಯೋಗಾಸನ ಮಾಡಿದರೆ ನಿಮಗೆ ಯಾವ ರೋಗಗಳು ಬರೋದಿಲ್ಲ. ಆದರೆ ಇವತ್ತು ನಮಗೂ ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು, ಅದಕ್ಕೆ ನಾವು ಹೊರಗೆ ಬರಲಿಲ್ಲ. ನಿಮ್ಗೆ ಯಾಕೆ ಬಂತು ಅಂತಂದು ನೀವು ಅನ್ಬೋದು. ಅದು ವಯಸ್ಸಿಗೆ ತಕ್ಕಂತೆ ಬರ್ತಕ್ಕಂಥದ್ದು ಬಂದತಿ ಇದನ್ನು ಮಾಡೋದು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.